ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾಳೆ ಬೃಹತ್ ಸಮಾವೇಶ ಹಾಗೂ ಜಂಟಿ ಕ್ರಿಯಾ ಸಮಿತಿ ಮತ್ತು 10,000ಕ್ಕೂ ಅಧಿಕ ಸಾರಿಗೆ ನೌಕರರು ಬೆಂಗಳೂರು ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ನಾನೀಗ ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನ BMTC ಬಸ್ನಲ್ಲಿದ್ದೀನಿ. ಅಂದರೆ ಒಂದು ವೇಳೆ ಬಸ್ ಸಂಚಾರ ಸ್ಥಗಿತ ಆದರೆ ಪ್ರಯಾಣಿಕರ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀಳುತ್ತೆ ಅನ್ನೋದನ್ನು ಸ್ವತಃ ನಾನು ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗುವಂಥದ್ದು. ಬಹುತೇಕ ಈಗಾಗಲೇ 2 ಬೇಡಿಕೆಗಳನ್ನು ಈಡೇರಿಸುವಂತಹ ಈಗ ಒತ್ತಾಯವನ್ನು ಕೂಡ ಈಗ ಸಾರಿಗೆ ನೌಕರರು ಮಾಡಿರುವಂಥದ್ದು. ಅಂದರೆ 1,15,000 ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಇದುವರೆಗೂ ಈಡೇರಿಸಲಿಲ್ಲ. ಹಾಗಾಗಿ ನಾವು ಬಂದನ್ನು ಮಾಡ್ತೀವಿ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ನಾವು ಸಾರ್ವಜನಿಕರು ಮಾತಾಡಿಸ್ತಾ ಹೋಗೋಣ. ಮಹಿಳಾ ಪ್ರಯಾಣಿಕರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಬಂದಾದ್ರೆ ಅನ್ನುವಂಥದ್ದು. ಮೇಡಮ್, ನೀವು ಪ್ರತಿದಿನ ಬಸ್ಸನ್ನು ಓಡಾಡ್ತೀರಿ, ಬಸ್ ಸಂಚಾರ ಸ್ಥಗಿತ ಆದರೆ ಬಂದಾದರೆ ನಿಮಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅಂತ? ಸಮಸ್ಯೆ ಆಗುತ್ತೆ ಸರ್. ಕೆಲಸಕ್ಕೆ ಹೋಗೋರಿಗೆ ಮತ್ತು ಬೇರೆ ಕೆಲಸ ಏನಾದ್ರು ಮಾಡೋರಿಗೆಲ್ಲ ಸಮಸ್ಯೆ ಆಗೇ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ನಾವು ಗಾಂಧಿನಗರ ಮತ್ತು ಮಾಗಡಿ ರೋಡ್ ಅಲ್ಲಿಂದ ಕೆಲಸಕ್ಕೆ ದಿನನಿತ್ಯ ಬರ್ತೀವಿ. ಬಂದಾದರೆ ನೀವು ಯಾವ್ದ್ರಲ್ಲಿ ಓಡಾಡ್ತೀರಾ ಅಂತ? ಬಂದಾದರೆ ಯಾವುದ್ರಲ್ಲಿ ಅಂದರೆ ಈಗ ಆಟೋಗಳು 1 ಡಬಲ್ ಕೇಳ್ತಾರೆ, ಅವರು ಅಲ್ಲೇ ಬರಬೇಕಾಗತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳೋಕ್ಕಾಗತ್ತೆ, ಆದಷ್ಟು ಜನರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ. ಅದೇ ಪ್ರಾಬ್ಲಮ್ ಆಗುತ್ತೆ. ನಾನು ಕಾಮಾಕ್ಷಿ ಪಾಳ್ಯದಿಂದ ಡಬಲ್ ರೋಡ್ ಓಡಾಡ್ತೀನಿ ದಿನ. ಬಸ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಆಟೋದಲ್ಲಿ ಹೋಗೋಕ್ಕಾಗಲ್ಲ, 1 ಡಬಲ್ ಕೇಳ್ತಾರೆ. ಮೆಟ್ರೋದಲ್ಲೂ ಹೋಗೋಕ್ಕೆ ಆಗಲ್ಲ, ರಶ್ ಇರುತ್ತೆ. ಅದಕ್ಕೆ ಅವ್ರ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡೋದು ಒಳ್ಳೆಯದು ಅಂತ. ಇದಿಷ್ಟು ಮಹಿಳಾ ಪ್ರಯಾಣಿಕರು ಹೇಳುವಂಥದ್ದು. ಹಾಗೆ ನಮ್ಮೊಂದಿಗೆ ಸಾಕಷ್ಟು ಸ್ಟೂಡೆಂಟ್ ಇದ್ದಾರೆ, ಪ್ರಯಾಣಿಕರಿದ್ದಾರೆ, ಅವ್ರು ನಾವು ಮಾತಾಡಿಸುವ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಬಸ್ ಸಂಚಾರ ಸ್ಥಗಿತ ಆದರೆ ಬಂದಾದರೆ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು? ಸ್ಥಗಿತ ಮಾಡ್ಲಿಕ್ಕೆ ಮೂಲ ಕಾರಣ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿ ನೌಕರರು ಬಂದ್ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಸರ್ಕಾರ ಅವರ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂತ ಹೇಳಿ. ಓಕೆ, ಅವ್ರು ಹೇಗೆ ನೌಕರರು, ನಾವು ಹಾಗೆ ಕೆಲಸ ಮಾಡೋರು. ಸೊ ಬಂದ್ ಮಾಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತು ನಾವು ಬಸ್ ಇವಾಗ ಫ್ರೀ ಇದೆ, ಆಟೋದಲ್ಲಿ ಹೋದರೆ ಡಬಲ್ ಚಾರ್ಜ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಹಾಂ, ಬಂದ್ ಮಾಡಬಾರ್ದು ಅಂತನಾ ಅಥವಾ ನೀವು ಬಂದ್ಗೆ ಸಹಕಾರ ಕೊಡ್ತಾ ಇದ್ದೀರಾ ಅಂತ? ಸರ್, ಆ ಥರ ಅಲ್ಲ. ಆ್ಯಕ್ಚುಲಿ ಅವ್ರಿಗೂ ಸ್ಯಾಲ್ರಿ ಬರಬೇಕಲ್ವ, ನಾವು ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ತಾ ಇರೋದು. ಸೊ ಅವ್ರೂ ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ತಾ ಇರೋದು. ಸೊ ಅವ್ರಿಗೂ ಸಹಕಾರ ಬೇಕು, ನಮಗೂ ಸಹಕಾರ ಬೇಕು. ಸೊ ಅದನ್ನು ಮನವರಿಕೆ ಮಾಡಿಕೊಂಡು ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇದಿಷ್ಟು ಪ್ರಯಾಣಿಕರು ಹೇಳುವಂಥದ್ದು. ಮೇಡಮ್, ಬಸ್ ಸಂಚಾರ ಸ್ಥಗಿತ ಆದರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಬಹುತೇಕ ಈಗಾಗಲೇ ಮಹಿಳೆಯರಿಗೆ ಉಚಿತ ಗ್ಯಾರಂಟಿ ಮತ್ತು ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಮತ್ತು ತುಂಬ ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಆ ಟೈಮಲ್ಲಿ ತುಂಬಾ ಟ್ಯಾಕ್ಸಿಸು, ಆಟೋಸ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಅದವರೆಲ್ಲ ಜಾಸ್ತಿ ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಒಳ್ಳೆ ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಒಂದು ಕಡೆ ಸಾರಿಗೆ ನೌಕರರು ನಿರ್ವಾಹಕರಿಗಾಗಿರ್ಬೋದು ಅಥವಾ ಅವ್ರ ಬೇಡಿಕೆ ಏನಿದೆಯೋ ಸರ್ಕಾರ ಅದನ್ನು ಅವ್ರನ್ನ ಪೂರೈಸಬೇಕು. ಆಗ ಪೂರೈಸಿ ಮತ್ತು ಜನಸಾಮಾನ್ಯರಿಗೂ ತೊಂದರೆ ಆಗದೆ ಇರೋದಂಗೆ ನೋಡ್ಕೋಬೇಕು. ಓಕೆ, ಈಗ ಸಾರಿಗೆ ನೌಕರರು ಮಾಡುವಂತಹ ಬಂದಿಗೆ ನೀವು ಸಹಕಾರವನ್ನು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಹೇಗೆ? ಯಾಕೆಂದರೆ ಅವ್ರಿಗೂ ಫ್ಯಾಮಿಲಿ ಅನ್ನೋದು ಇರುತ್ತಲ್ವಾ, ಅದಕ್ಕೋಸ್ಕರ ಅವ್ರ ಬೇಡಿಕೆನೂ ಪೂರೈಸಬೇಕು ಅಂತ ಕೇಳ್ಕೊಳ್ತೀವಿ ನಾವು. ಧನ್ಯವಾದಗಳು, ಥ್ಯಾಂಕ್ ಯು. ಇದಿಷ್ಟು ಪ್ರಯಾಣಿಕರು ಹೇಳುವಂಥದ್ದು. ಒಂದು ವೇಳೆ ಸಾರಿಗೆ ನೌಕರರು ಬಂದನ್ನು ಮಾಡಿದರೆ, ಮುಷ್ಕರವನ್ನು ಮಾಡಿದ್ರೆ ನಾವು ಕೂಡ ಸಹಕಾರವನ್ನು ನೀಡ್ತೀವಿ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತು ಸಾರಿಗೆ ನೌಕರರ ಬೇಡಿಕೆಗಳು ಏನಿದೆ ಅದನ್ನು ಈಡೇರಿಸಬೇಕು ಅನ್ನುವಂಥದ್ದನ್ನು ಸ್ವತಃ ಪ್ರಯಾಣಿಕರು ಕೂಡ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.